ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ನಗರಸಭೆ ಅಧ್ಯಕ್ಷರಾಗಿ ಗುದ್ದಾಟ, ಪ್ರೀತಂ ಗೌಡ ಮಾಸ್ಟರ್ ಪ್ಲಾನ್ಗೆ ಶ್ರೇಯಸ್ ಪಟೇಲ್ ಸಾಥ್, ರೇವಣ್ಣಗೆ ತೀವ್ರ ಮುಖಭಂಗ, ಗೆದ್ದು ಬೇಗಿದ ಚಂದ್ರೇಗೌಡ. ರಾಜ್ಯದಲ್ಲಿ ದೋಸ್ತಿ ಇದ್ದು ಇಲ್ಲಿ ಮಾತ್ರ ಬಿಜೆಪಿ ನಮ್ಮ ವಿರುದ್ಧ ಇದೆ. ಇದನ್ನ ಕುಮಾರಸ್ವಾಮಿ, ದೇವೇಗೌಡರು ಗಮನಿಸುತ್ತಿದ್ದಾರೆ. ಮುಂದೆ ಏನಾಗಲಿದೆ ನೋಡೋಣ ಎಂದ ಸೂರಜ್ ರೇವಣ್ಣ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಒಂದಾಗಿಲ್ಲ, ವ್ಯಕ್ತಿತ್ವ ಅಭಿವೃದ್ಧಿ ನೋಡಿ ಚಂದ್ರೇಗೌಡರನ್ನ ಬೆಂಬಲಿಸಿದ್ದೇವೆ, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ತೀವ್ರ ಕುತೂಹಲ ಮೂಡಿಸಿದ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದ ಜೆಡಿಎಸ್ಗೆ ತೀವ್ರ ಮುಖಭಂಗವಾಗಿದ್ದು, ಜೆಡಿಎಸ್ ಮಣಿಸುವಲ್ಲಿ ಪ್ರೀತಂ ಗೌಡ ಯಶಸ್ವಿಯಾಗಿದ್ದಾರೆ. ನಗರಸಭೆ ಕುವೆಂಪು ಸಭಾಂಗಣದಲ್ಲಿ 2 ಬಾರಿ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದರಿಂದ ಜೆಡಿಎಸ್ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ತೀವ್ರ ಮುಖಭಂಗವಾಗಿದೆ. ಮಧ್ಯಾಹ್ನ 12:30ಕ್ಕೆ ಸಭೆ ನಿಗದಿಯಾಗಿದ್ದು, ಮೊದಲೇ ವಿಪ್ ಜಾರಿ ಮಾಡಿದ್ದರಿಂದ ಬಿಜೆಪಿಯ 13 ಸದಸ್ಯರು ಹಾಗೂ ಒಬ್ಬರು ಪಕ್ಷೇತರ ಸದಸ್ಯರು ಸಕಾಲಕ್ಕೆ ಆಗಮಿಸಿದರು. ಬಿಜೆಪಿ ಸದಸ್ಯರ ಜೊತೆಯಲ್ಲೇ ಚಂದ್ರೇಗೌಡರು ಬಂದರು. ಇದಾದ ಬಳಿಕ ಸಂಸದ ಶ್ರೇಯಸ್ ಪಟೇಲ್ ಸಹ ಸಭೆಗೆ ಆಗಮಿಸಿದ್ದು ಸಹಜವಾಗಿಯೇ ಕುತೂಹಲಕ್ಕೆ ಮಾಡಿಕೊಟ್ಟಿತು. 12:30 ಕಳೆದರೂ ಜೆಡಿಎಸ್ ಸದಸ್ಯರು ಆಗಮಿಸಲಿಲ್ಲ. ಪ್ರವೇಶ ಬಾಗಿಲು ಮುಚ್ಚಿ ಸಭೆ ಆರಂಭಿಸಿ ಎಂದು ಬಿಜೆಪಿ ಸದಸ್ಯರು ಧ್ವನಿ ಎತ್ತಿದ್ರು. ಅದಕ್ಕೆ ನಗರಸಭೆ ಆಯುಕ್ತ ರಮೇಶ್ ಅವರು ಇನ್ನೂ ಅರ್ಧ ಗಂಟೆ ಕಾಲಾವಕಾಶ ಇದೆ ಎಂದರು. ಇದಕ್ಕೆ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದಾಗ ಸಭೆ ಶಾಂತವಾಗಿ ನಡೆಯಲು ಎಲ್ಲರೂ ಅವಕಾಶ ಕೊಡಿ ಎಂದು ಉಪಾಧ್ಯಕ್ಷರು ಮನವಿ ಮಾಡಿದರು. ಅದೇ ವೇಳೆಗೆ ಒಬ್ಬೊಬ್ಬರಾಗಿ ಜೆಡಿಎಸ್ ಸದಸ್ಯರು ಆಗಮಿಸಿದ್ರು. ಅವರೊಂದಿಗೆ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್, ಎಂಎಲ್ಸಿ ಡಾ. ಸೂರಜ್ ರೇವಣ್ಣ ಸಹ ಬಂದರು. ಅಚ್ಚರಿ ಎಂದ್ರೆ ಕಾಂಗ್ರೆಸ್ನ ಒಬ್ಬರು ಸದಸ್ಯೆ ವಿಜಯಮ್ಮ ಜೆಡಿಎಸ್ ಪಾಳ್ಯದ ಜೊತೆಗೆ ಅವರು ಹೇಳಿದಂತೆ ಕೈ ಎತ್ತಿದ್ರು. ಕಡೆಗೆ ಸಾಮಾನ್ಯ ಸಭೆ ಆರಂಭವಾಗಿ ಅವಿಶ್ವಾಸ ನಿರ್ಣಯದ ಪರ ವಿರುದ್ಧ ಕೈ ಎತ್ತುವ ಮೂಲಕ ಬೆಂಬಲ ಸೂಚಿಸುವ ಪ್ರಕ್ರಿಯೆ ಆರಂಭವಾಯಿತು. ಅಲ್ಲಿಗೆ ನಗರಸಭೆಯ ಒಟ್ಟು 35 ಜನ ಸದಸ್ಯರು ಮತ್ತು ಸಂಸದ, ಶಾಸಕರ, ಎಂಎಲ್ಸಿ ಅವರ 3 ಮತ ಸೇರಿ ಒಟ್ಟು 38 ಮತಗಳಿದ್ದವು. ಅವಿಶ್ವಾಸ ನಿರ್ಣಯ ಗೆಲ್ಲಲು ಜೆಡಿಎಸ್ 26 ಸದಸ್ಯರ ಬಲ ತೋರಿಸಬೇಕಿತ್ತು. ಆದರೆ ಒಬ್ಬರು ಕಾಂಗ್ರೆಸ್ ಸದಸ್ಯೆ ಸೇರಿ ಮತ ಹಾಕಿದ್ದು 21 ಮಂದಿ ಮಾತ್ರ. ಚಂದ್ರೇಗೌಡರ ಪರ 13 ಬಿಜೆಪಿ ಸದಸ್ಯರು, ಒಬ್ಬರು ಪಕ್ಷೇತರ ಸದಸ್ಯರು, ಸಂಸದ ಮತ್ತು ಒಬ್ಬರು ಕಾಂಗ್ರೆಸ್ ಸದಸ್ಯೆ ಸೇರಿ 16 ಮಂದಿ ಕೈ ಎತ್ತಿದ್ರು. ಅಲ್ಲಿಗೆ ಚಂದ್ರೇಗೌಡ ಗೆದ್ದರು. 5 ಮತಗಳ ಕೊರತೆಯಿಂದ ರೇವಣ್ಣ ಸೋತರು. ಅಧ್ಯಕ್ಷ ಚಂದ್ರೇಗೌಡ ತಟಸ್ಥವಾಗಿದ್ದರು. ಮುನ್ನೆಚ್ಚರಿಕೆಯಾಗಿ ನಗರಸಭೆಯ ಒಳಗೆ ಮತ್ತು ಹೊರಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಚಂದ್ರೇಗೌಡ ಒಳ್ಳೆಯವರು, ಅವರ ವ್ಯಕ್ತಿತ್ವ ನೋಡಿ ಇಂದು ಪಕ್ಷಾತೀತವಾಗಿ ಅವರಿಗೆ ಮತ ಹಾಕಿದ್ದೇನೆ. ಅವರ ಕೆಲಸದ ಕಾರ್ಯವೈಖರಿ ನನಗೆ ಇಷ್ಟವಾಗಿ ಅವರ ಅಭಿವೃದ್ಧಿ ಮೆಚ್ಚಿ ಬೆಂಬಲಿಸಿದ್ದೇನೆ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಒಂದಾಗಿಲ್ಲ, ವ್ಯಕ್ತಿತ್ವ ಅಭಿವೃದ್ಧಿ ನೋಡಿ ಬೆಂಬಲಿಸಿದ್ದೇವೆ ಎಂದರು. ಒಂದು ಸಾಮಾನ್ಯ ಸಭೆ ನಗರಸಭೆ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿತ್ತು. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾನು, ನಮ್ಮ ರೂಹಿ ಮೇಡಮ್ ಅವರು ಅವಿಶ್ವಾಸದ ವಿರುದ್ಧ ಮತವನ್ನು ಚಲಾಯಿಸಿದ್ದೀವಿ. ಪಕ್ಷಾತೀತವಾಗಿ ಚಂದ್ರೇಗೌಡರು ಒಳ್ಳೆಯವರಿದ್ದರು, ಒಂದು ಜನಸ್ನೇಹಿಯಾಗಿದ್ದರು. ಪಕ್ಷದ ಜೊತೆಗೆ ಜನರು ಅವರ ವ್ಯಕ್ತಿತ್ವವನ್ನು ನೋಡಿ ಇವತ್ತು ಅವರ ಪರವಾಗಿ ಮತವನ್ನು ಚಲಾಯಿಸಿದ್ದೀವಿ. ಅವ್ರ ಆಶಿಸ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಭಿವೃದ್ಧಿಯ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸಿ ಅವ್ರ ಪರವಾಗಿ ಹಾಸನ ನಗರಸಭೆಗೆ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೀನಿ. ಸರಿ, ಬಿಜೆಪಿ ನೀವು ಜೊತೆ ಅಂತ ಏನಿಲ್ಲ, ವೈಯಕ್ತಿಕವಾಗಿ ನನಗೆ ಅವರು ಕಾರ್ಯವೈಖರಿ, ಅವ್ರ ಕೆಲಸ ನನಗೆ ಇಷ್ಟ ಆಯಿತು. ನಮ್ಮ ಸದಸ್ಯರಿಗೂ ಅದೇ ರೀತಿ ಇತ್ತು. ನಾವಿಬ್ಬರು ಸಮಾನ ಮನಸ್ಕಾರರಿಂದ ಅವ್ರ ಪರ ಬಂದು ಮತ ಹಾಕಿದ್ದೀವಿ. ಹೌದು, ಅದು ಗೊತ್ತಾಯಿತು. ಹೌದು, ಅದು ನನಗೂ ಗೊತ್ತಿಲ್ಲ, ಇವತ್ತು ನಾನು ನೋಡಿದ್ದೀನಿ. ಆಗಲಿ. ಅವರ ಅವಿಶ್ವಾಸ ಗೆದ್ದ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಮಾತನಾಡಿ, ನಾನು ಯಾವ ತಪ್ಪು ಮಾಡಿರಲಿಲ್ಲ. ನಾನು ಗೆದ್ದಿದ್ದರೂ ಈ ಗೆಲುವು ಜಿಲ್ಲೆಯ ಜನತೆಯ ಸ್ವಾಭಿಮಾನಿ ಆತ್ಮಗೌರವದ ಜಯ. ಅಭಿವೃದ್ಧಿ ಹರಿಕಾರ ಪ್ರೀತಂ ಗೌಡ, ಶ್ರೇಯಸ್ ಪಟೇಲ್ ಅವರ ಬೆಂಬಲದಿಂದ ಗೆದ್ದಿದ್ದೇನೆ. ಮುಂದೆ ಅವರ ಮಾರ್ಗದರ್ಶನದಲ್ಲಿ ನಡೆಯುವೆ. ನಗರದ ಅಭಿವೃದ್ಧಿಗೆ ಶ್ರಮಿಸುವೆ. ಹಾಸನಾಂಬೆ ದೇವಿ ನಮ್ಮೂರ ಗ್ರಾಮ ದೇವತೆ ಆಶೀರ್ವಾದದಿಂದ ಗೆದ್ದಿದ್ದೇನೆ. ನಗರಸಭೆಯ ವಿಶೇಷವಾಗಿ ಬಿಜೆಪಿಯ ಎಲ್ಲಾ ಸದಸ್ಯರಿಗೆ ಧನ್ಯವಾದಗಳು. ನಾನು ಅನೈತಿಕ ಚಟುವಟಿಕೆ, ಅನ್ಯಾಯ ಮಾಡಿರಲಿಲ್ಲ, ಅವ್ಯವಹಾರ ಮಾಡಿರಲಿಲ್ಲ. 3-4 ತಿಂಗಳ ಹಿಂದೆ ಸಹಕಾರ ಕೇಳಿದೆ, ಆದರೆ ಕೊಡಲಿಲ್ಲ. ಪ್ರೀತಂ ಗೌಡರು ಬೆಂಬಲ ನೀಡಿದ್ರು. ಜೆಡಿಎಸ್ ಸದಸ್ಯರಲ್ಲಿ ಕೆಲವರು ನನ್ನ ಪರ ಇದ್ದಾರೆ. ಈವರೆಗೆ ಕಪ್ಪು ಚುಕ್ಕಿ ಬಾರದಂತೆ ಆಡಳಿತ ನಡೆಸಿದ್ದೇನೆ. ಎಲ್ಲರ ಸಹಕಾರ ಪಡೆದು ಉತ್ತಮ ಕೆಲಸ ಮಾಡುವೆ ಎಂದರು. ಗೆದ್ದಿರೋದು ಚಂದ್ರೇಗೌಡ ನಾನು ಆದರೂ ಇದು ಹಾಸನ ಜಿಲ್ಲೆಯ ಜನತೆಯ ಸ್ವಾಭಿಮಾನದ ಆತ್ಮಗೌರವದ ಗೆಲುವು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ನನ್ನ ಗೆಲುವಿಗೆ ಸಹಕಾರ ನೀಡಿದ
ಅಭಿವೃದ್ಧಿಯ ಹರಿಕಾರ ಶ್ರೀ ಜೆ ಪ್ರೀತಮ್ ಗೌಡ ಮಾಜಿ ಶಾಸಕರು ಹಾಗೂ ಶ್ರೇಯಸ್ ಮಹೇಶ್ ಪಟೇಲ್ ನಮ್ಮ ಹಾಸನ ಲೋಕಸಭಾ ಸದಸ್ಯರು ಅವರಿಬ್ಬರು ನನಗೆ ಸಾಥ್ ಕೊಟ್ಟು ನೀವು ಉತ್ತಮವಾದ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀರಿ. ನಗರಸಭೆಯಲ್ಲಿ ಯಾವುದೇ ಅವ್ಯವಹಾರ ಕಪ್ಪು ಚಿಕ್ಕೆ ಇಲ್ಲದಂತೆ ಜನಸೇವೆಯನ್ನು ಮಾಡ್ಕೊಂಡು ಹೋಗ್ತಿದ್ದೀರಿ. ನಿಮ್ಮ ಈ ಒಳ್ಳೆಯ ಕಾರ್ಯಕ್ಕೆ ನಮ್ಮ ಬೆಂಬಲ ಇರುತ್ತೆ ಅಂತೇಳಿ ಅವರಿಬ್ಬರು ನಮ್ಮೆಲ್ಲ BJP ಸದಸ್ಯರು ಸಹ ಸದಸ್ಯರು ಹಾಗೂ ಶ್ರೇಯಸ್ ಮತ್ತು ಕಾಂಗ್ರೆಸ್ನ ನಗರಸಭಾ ಸದಸ್ಯರು ಎಲ್ಲ ಸೇರಿ ನನ್ನನ್ನು ಬೆಂಬಲಿಸಿದರೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ. ಅವರಿಗೆ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಿದ್ದೇನೆ. ಇನ್ನು ಮುಂದೆ ಅವರು ಹೇಳಿಕೊಟ್ಟ ದಾರಿಯಲ್ಲಿ, ಯಾಕೆಂದರೆ ಅವರು ಯಾವಾಗಲೂ ಅವರು ಜಾತಿ ಮತ ಆ ಜನ ಈ ಜನ ಅಂತ ನೋಡಿದವರಲ್ಲ, ಆ ರೀತಿ ಅವರು ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು. ಅವರ ಸಲಹೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಹಾಸನವನ್ನು ಉತ್ತಮ ನಗರವನ್ನಾಗಿ ಮಾಡೋದರಲ್ಲಿ ಪರಿಶ್ರಮಿಸಿ ನಾನು ಹಗಲಿರುಳು ಶ್ರಮಿಸುತ್ತೇನೆ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ. ನಾನು ಈಗ 4 ದಿನದಿಂದ ಹೇಳಿದ್ದೆ, ನನಗೆ ಹಾಸನಾಂಬ ದೇವಿ ಆಶೀರ್ವಾದ ಇದೆ ಹಾಗೂ ನಾನು ಹಾಸನದ ಸಾಲ್ಗಾಮೆ ಸೀಗೆ ನಾಡೋನು. ನಮ್ಮ ರಾಜ್ಯ ದೇಶದಲ್ಲಿ ಪರಸ್ಪರ ಕಚ್ಚಾಡುವ ವಿರುದ್ಧ ರಾಜಕೀಯ ಮಾಡುವ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಹಾಸನ ಜಿಲ್ಲೆಯಲ್ಲಿ ಒಟ್ಟಾಗಿರುವುದು ಅನೇಕ ಸಂದರ್ಭಗಳಲ್ಲಿ ಸಾಬೀತಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ದೂರಿದರು. ನಗರಸಭೆಯಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಸೋಲಾದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ತಿಂಗಳೇ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದೆವು. 21 ಸದಸ್ಯರು ನಮ್ಮ ಪರವಾಗಿ ಮತ ಹಾಕಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಕಳೆದ ಲೋಕಸಭೆ ಚುನಾವಣೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಒಂದಾಗಿ ಕೆಲಸ ಮಾಡುತ್ತಿವೆ. ಇಂದು ಸಹ ಅದೇ ಆಗಿದೆ. ಬೇರೆಲ್ಲ ಕಡೆ ಕುಸ್ತಿ, ಇಲ್ಲಿ ದೋಸ್ತಿಯಾಗುವ, ಒಟ್ಟಾಗಿ ಕೈಜೋಡಿಸುವ ರಾಜಕಾರಣ ದಿಗ್ಭ್ರಮೆ ತರಿಸಿದೆ. ನಮ್ಮ ಎಲ್ಲ ಸದಸ್ಯರು ಒಟ್ಟಾಗಿದ್ದರೂ ಕ್ರಾಸ್ ವೋಟ್ ಮಾಡಿಲ್ಲ. ಒಂದಾಗಿರುವುದು ಒಳ್ಳೆಯ ಬೆಳವಣಿಗೆ. ಬಹುತೇಕ ಚುನಾವಣೆಯಲ್ಲಿ ಹಾಸನದಲ್ಲಿ ರಾಷ್ಟ್ರೀಯ ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡುವುದು ಜಿಲ್ಲೆಯ ಜನರಿಗೆ ತಿಳಿದಿದೆ. ರಾಜ್ಯದಲ್ಲಿ ದೋಸ್ತಿ ಇದ್ದು ಇಲ್ಲಿ ಮಾತ್ರ ಸೊಸೈಟಿ ಎಲೆಕ್ಷನ್ನಿಂದ ಹಿಡಿದು ಎಲ್ಲಾ ಚುನಾವಣೆಯಲ್ಲೂ ಬಿಜೆಪಿ ನಮ್ಮ ವಿರುದ್ಧ ಇದೆ. ಇದನ್ನ ಕುಮಾರಸ್ವಾಮಿ, ದೇವೇಗೌಡರು ಗಮನಿಸುತ್ತಿದ್ದಾರೆ. ಮುಂದೆ ಏನಾಗಲಿದೆ ನೋಡೋಣ ಎಂದರು. 21ಕ್ಕೂ ಹೆಚ್ಚು ಜನ ಸಹಿ ಹಾಕಿ ಇವತ್ತು ಹಾಲಿ ಅಧ್ಯಕ್ಷ ವಿರುದ್ಧವಾಗಿ ಇವತ್ತು ಅವಿಶ್ವಾಸಗೊಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತೇನೊಂದು ಚುನಾವಣೆ ಪ್ರಕ್ರಿಯೆ ನಡೀತು. ಅದರಲ್ಲಿ 21 ಜನ ಸದಸ್ಯರು ಇವತ್ತು ನಮ್ಮ ಪರವಾಗಿ ಅಧ್ಯಕ್ಷನ ಅವಿಶ್ವಾಸಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮತ ಹಾಕಿದ್ದಾರೆ. ಅದರಲ್ಲಿ ಒಂದು ಗಣನೀಯವಾಗಿ ನಾವು ಗಮನಿಸಬೇಕಂದ್ರೆ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸು BJP ಪ್ರತ್ಯೇಕವಾಗಿ ವಿರುದ್ಧವಾಗಿ ಹೋರಾಟ ಮಾಡುತ್ತೆ. ಆದರೆ ಹಾಸನ ಜಿಲ್ಲೆಯಲ್ಲಿ ನಾವು ಇದನ್ನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗಮನಿಸಿದ್ವಿ. ಯಾವುದೇ ಚುನಾವಣೆ ಬರಲಿ, ಇಬ್ಬರು ಒಬ್ರಿಗೊಬ್ಬರು ಕೈ ಮಿಲಾಯಿಸ್ಕೊಂಡು ಹೆಗ್ಲು ಕೊಟ್ಕೊಂಡು ಇವತ್ತು ರಾಜಕಾರಣನ ಮಾಡೋಂಥ ಒಂದು ಅನಿರೀಕ್ಷಿತ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಅದು ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಹಾಗೂ BJP ಎರಡೂ ರಾಷ್ಟ್ರೀಯ ಪಕ್ಷಗಳು ಒಂದೇ ಪಕ್ಷದಂತೆ ಇವತ್ತು ಒಬ್ರೊಬ್ಬರು ಕೈ ಮೇಲಾಯಿಸಿ ಇವತ್ತು ರಾಜಕಾರಣ ಮಾಡ್ತಿರೋದು ನೋಡಿದ್ರೆ ಈ ನಮ್ಮ ಜಿಲ್ಲೆಯ ರಾಜಕಾರಣ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಅಂತ ನಮಗೆ ಒಂದು ದಿಗ್ಭ್ರಮೆ ತರ್ತಾ ಇದೆ. ನಮ್ಮ ಪಕ್ಷದ 16 ಜನ ಶಾಸಕ ಸ್ವರೂಪ್ರಕಾಶ್ ಮಾತನಾಡಿ, ಅವಿಶ್ವಾಸದಲ್ಲಿ ನಾವೇ ಗೆಲ್ಲಬೇಕಿತ್ತು. ಕಾಂಗ್ರೆಸ್ನ ಒಬ್ಬರು ಸೇರಿ 21 ಮತ ನಮಗೆ ಬಂದಿವೆ. ಇಂದು ಸೋಲಾಗಿರಬಹುದು. ಸದಸ್ಯರೆಲ್ಲರೂ ಒಟ್ಟಾಗಿದ್ದೇವೆ. ಚಂದ್ರೇಗೌಡರ ವಿರುದ್ಧ ವೈಯಕ್ತಿಕ ಇಲ್ಲ. 6 ತಿಂಗಳಿಗೆ ಒಬ್ಬರಂತೆ ಮುಂದೆ ಅಲ್ಪಸಂಖ್ಯಾತರೊಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಲು ಅಧಿಕಾರ ಬಿಟ್ಟುಕೊಡಿ ಎಂದು ಕೇಳಿದಾಗ ಅವರು ರಾಜೀನಾಮೆ ಕೊಡಲಿಲ್ಲ. ಅದಕ್ಕೆ ಅವಿಶ್ವಾಸ ನಿರ್ಣಯ ಮಂಡಿಸಲಾಗಿತ್ತು ಎಂದು ಹೇಳಿದರು. ಬಿಜೆಪಿ ಕಾಂಗ್ರೆಸ್ ಒಂದಾಗಿದ್ದು ಅವರ ಸಮರ್ಥನೆ ನಿರೀಕ್ಷಿತ ಎಂದು ಸ್ವರೂಪ್ರಕಾಶ್ ತಿಳಿಸಿದರು. ಏನು ಚುನಾವಣೆ ನಡೆದ್ರೆ ನಾವೇ ಗೆಲ್ಲೋದು ಅಂತ ವಿರೋಧ ಪಕ್ಷದವ್ರಿಗೂ ಗೊತ್ತು. ಯಾಕೆಂದರೆ ಚುನಾವಣೆ ನಡೆದ್ರೆ ಅರ್ಧಕ್ಕಿಂತ ಒಂದೇ ಒಂದು ಮತ ಇದ್ದರೆ ಸಾಕು, ನಾವು ಗೆಲ್ತೀವಿ ಅಂತ. ಹಾಗಾಗಿ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವ್ರಿಗೆ ಅನಿವಾರ್ಯವಾಗಿ ನಮಗೆ ಹಾಕಲೇಬೇಕು ಮತವನ್ನು ಹಾಕಿದರು. ಆದರೆ ಇವತ್ತು ಕೂಡ ನಾವು ಏನು ಅವಿಶ್ವಾಸನ ನಿರ್ಣಯನ ತಂದಿದ್ದೀವಿ. ಇವತ್ತು ಕೂಡ ನಮ್ಮ 16 ಓಟು, ನಮ್ಮ JDS 16 ಓಟು ಮತ್ತು 2 ಇಂಡಿಪೆಂಡೆಂಟ್ 2 ಪಕ್ಷೇತರ ಕೌನ್ಸಿಲರ್ಸ್ ಇರ್ಬೋದು ಮತ್ತು ನಮ್ಮದು ಮತ್ತು MLC ಅವ್ರದ್ದು 2 ಓಟು ಒಳಗೊಂಡಂತೆ ಕಾಂಗ್ರೆಸ್ ಒಬ್ಬರು ಸದಸ್ಯರು ಕೂಡ ನಮಗೆ ಮತವನ್ನು ಹಾಕಿದ್ದಾರೆ. ಒಟ್ಟು ಸೇರಿ 21 ಮತ ಬಂದಿದೆ. ಇವತ್ತು ಕೂಡ ನಾವು ಏನು ಕೌನ್ಸಿಲ್ಸ್ ಬೆಂಬಲ ನಮಗೆ ಹೆಚ್ಚಿರೋದು. ಆದರೆ ಒಂದು ಮೂರನೇ 2 ಭಾಗ ಬೇಕಿದೆಯಲ್ಲ ಚುನಾವಣೆಗೆ, 2/3. ಹಾಗಾಗಿ ಇದರಲ್ಲಿ ಅವಿಶ್ವಾಸದಲ್ಲಿ ನಾವೆಲ್ಲ ಒಂದು ಕಡೆ ಸೋಲಾಗಿದೆ. ಬಟ್ ಖಂಡಿತವಾಗ್ಲೂ ನಾವೆಲ್ಲ ಸದಸ್ಯರೆಲ್ಲ ಒಟ್ಟಿಗೆ ಇದ್ದೀವಿ. ನಮ್ಮ ಹಣೆ ಬರ ಈ ಹಿಂದೆನೂ ಕೂಡ ನಮ್ಮ ಪಕ್ಷದಿಂದ ಏನು ಅಧ್ಯಕ್ಷರು ಇದನ್ನು ಹಿಡಿದು ಆಯ್ಕೆಯಾಗಿ ಕಳೆದ ಬಾರಿನೂ ಕೂಡ ಆಗಿತ್ತು. ನಮ್ಮ ಶ್ರೀವಿದ್ಯಾ ಅಂತ ನಮ್ಮಲ್ಲಿ ಅಧ್ಯಕ್ಷ ಆದವರು. ಮತ್ತೆ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ HS ವಾಸುದೇವ್, ಮಂಜುನಾಥ್, ನವೀನ್, ಯೋಗೇಂದ್ರ, ಬಾಬು, ಅಕ್ಬರ್, ಸೈಯದ್, ಶಂಕರ್, ಮುಖಂಡ ಮಹೇಶ್ ಮೊದಲಾದವರಿದ್ದರು. ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರಿನ ಹಾಸನ ವಿವಿ ಘಟಕ ಕಾಲೇಜಿನಲ್ಲಿ ಅಸ್ಪೃಶ್ಯತೆ ಆಚರಿಸುತ್ತಿರುವ ತಪ್ಪಿತಸ್ಥರ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಹೋರಾಟ ಮಾಡುವುದಾಗಿ DHS ಜಿಲ್ಲಾ ಸಂಚಾಲಕ MG ಪೃಥ್ವಿ ಎಚ್ಚರಿಸಿದರು.
ಘಟಕ ಕಾಲೇಜಿನಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಜಿಕೆ ಪರಮೇಶ್, ಬಿಡಿ ಕವಿತಾ ಮತ್ತು ಡಾಕ್ಟರ್ ಎಚ್ಆರ್ ಚಂದ್ರಶೇಖರ್ ಎಂಬುವವರು ದಲಿತ ಸಮುದಾಯಕ್ಕೆ ಸೇರಿದವರು ಎಂಬ ಕಾರಣಕ್ಕೆ ಮಧ್ಯಾಹ್ನದ ಊಟದ ವೇಳೆಗೆ ಒಟ್ಟಿಗೆ ಕೂತು ಊಟ ಮಾಡುವುದನ್ನು ತಪ್ಪಿಸಿದ್ದಾರೆ. ಎಸ್ಸಿ ಯುವಕನ ಜೊತೆ ಕೂರಬೇಕಾ ಎಂದು ಸಾರ್ವಜನಿಕವಾಗಿ ನಿಂದಿಸಿ ಅಸ್ಪೃಶ್ಯತೆ ಆಚರಣೆ ಮಾಡಿದ್ದಾರೆ ಎಂದು ದೂರಿದರು. ಕವಿತಾ ಅವರು, ನೀನು ಪ್ರಾಂಶುಪಾಲರು ಅಥವಾ ಪೊಲೀಸರಿಗೆ ದೂರು ನೀಡಿದ್ರೆ ನಾನು ಹೇಗಿದ್ರೂ ಹೆಂಗಸು ಬೇರೆ ಕೇಸನ್ನೇ ಕೊಡುತ್ತೇನೆಂದು ಪರಮೇಶ್ಗೆ ಬೆದರಿಕೆ ಹಾಕಿದ್ದಾರೆ ಎಂದ ಅವರು, ಈ ಸಂಬಂಧ ಹಳ್ಳಿ ಮೈಸೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದರೂ ಯಾರ ವಿರುದ್ಧವೂ ಕ್ರಮ ಆಗಿಲ್ಲ. ಈ ವಿಚಾರದಲ್ಲಿ ಅರಕಲಗೂಡು ಶಾಸಕ ಎ ಮಂಜು ಅವರು ತಪ್ಪಿತಸ್ಥರ ಮೇಲೆ ಕ್ರಮಕ್ಕೆ ಶಿಫಾರಸು ಬದಲು ನೊಂದ ಪರಮೇಶ್ ಮೇಲೆಯೇ ದಬ್ಬಾಳಿಕೆ ಮಾತುಗಳನ್ನಾಡಿರುವುದು ಖಂಡನೀಯ. ಇನ್ನಾದರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, ಪೊಲೀಸರು ತನಿಖೆ ನಡೆಸಿ ಶಿಕ್ಷೆ ವಿಧಿಸಬೇಕು, ಇಲ್ಲವಾದರೆ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿದರು. ಹಳ್ಳಿ ಮೈಸೂರಲ್ಲಿರ್ತಕ್ಕಂಥ ಪದವಿ ಕಾಲೇಜು ಇತ್ತೀಚೆಗೆ ಅದು 2 ವರ್ಷಗಳ ಈಚೆಗೆ ಹಾಸನ ವಿಶ್ವವಿದ್ಯಾಲಯದ ಘಟಕ ಕಾಲೇಜು ಆಗಿ ಮಾರ್ಪಾಡಾಗಿದೆ. ಅಲ್ಲಿ ಕಳೆದ 4 ವರ್ಷಗಳಿಂದ ಪರಮೇಶ್ ಜಿಕೆ ಅಂತ ಹೇಳಿ ಅಲ್ಲಿ ಅಟೆಂಡರ್ ಆಗಿ ತಾತ್ಕಾಲಿಕವಾಗಿ ನೇಮಕ ಆಗಿದ್ದಾರೆ, ಪರ್ಮನೆಂಟ್ ಅಲ್ಲ. ಅವರು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ. ಅವರು ಕಳೆದ 4 ವರ್ಷಗಳಿಂದ ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡೋದೇನೆಂದರೆ, ಅದೇ ಕಾಲೇಜಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಕವಿತಾ ಬಿಡಿ ಮತ್ತು ಚಂದ್ರಶೇಖರ್ ಎಚ್ಆರ್ ಅಂತ ಹೇಳಿ ಇಬ್ಬರು ಅಲ್ಲಿಯ ಅತಿಥಿ ಉಪನ್ಯಾಸಕರು. ಆತನ ಮೇಲೆ ಹಲವು ದಿನಗಳಿಂದ ಈ ಅಸ್ಪೃಶ್ಯತೆ ಮತ್ತು ಜಾತಿ ತಾರತಮ್ಯದ ಆಚರಣೆಗಳನ್ನ ಆಚರಿಸ್ತಾ ಇರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಹಂಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ 20ನೇ ತಾರೀಕು ವಿಶ್ವವಿದ್ಯಾಲಯದ ಕುಲಸಚಿವರಿಗೂ ಕೂಡ ಅವರು ಪರಮೇಶ್ ಅಂತಕ್ಕಂಥವರು ಒಂದು ಪತ್ರವನ್ನು ಬರೆದಿದ್ದಾರೆ. ಆ ನಂತರದಲ್ಲಿ ಹಳ್ಳಿ ಮೈಸೂರು ಪೊಲೀಸ್ ಠಾಣೆಗೆ ದೂರು ದಾಖಲಾಗಿ ಆ ಇಬ್ಬರು ವಿರುದ್ಧ ಮೊಕದ್ದಮೆ ದಾಖಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಡಿಎಚ್ಎಸ್ ಸಹ ಸಂಚಾಲಕ ರಾಜು ಸಿಗರನಹಳ್ಳಿ, ಎಚ್ಡಿ ಮೀನಾಕ್ಷಿ ಇದ್ದರು. ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನ ಏಪ್ರಿಲ್ 30ರಂದು ಅದ್ದೂರಿಯಾಗಿ ಆಚರಣೆ ಮಾಡುವುದಾಗಿ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಬಿಪಿ ಐಸಾಮಿಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅರಳೆಪೇಟೆಯಲ್ಲಿರುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರಥೋತ್ಸವ ಹಾಗೂ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬಸವೇಶ್ವರ ಭಾವಚಿತ್ರವಿರುವ ಬೆಳ್ಳಿ ರಥ ಹಾಗೂ ವಿವಿಧ ವಾದ್ಯಗೋಷ್ಠಿಯೊಡನೆ ಮೆರವಣಿಗೆ ಪ್ರಾರಂಭವಾಗಲಿದೆ. ಉದ್ಘಾಟನೆಯನ್ನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ನೆರವೇರಿಸಲಿದ್ದಾರೆ. ನಂತರ ಮೆರವಣಿಗೆ ನಗರದ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಹಾಸನಾಂಬ ಕಲಾಕ್ಷೇತ್ರ ತಲುಪುವುದು, ಬಳಿಕ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ಸಭಾ ಕಾರ್ಯಕ್ರಮದ ನಂತರ ಪ್ರಸಾದ ವಿನಿಯೋಗ ಇರುತ್ತದೆ ಎಂದರು. ಜಿಲ್ಲಾ ವೀರಶೈವ ಲಿಂಗಾಯತ ಸಂಘ ಮತ್ತು ಸಮಾಜದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸಮಾಜದ ಸಹಕಾರದೊಡನೆ ಜಯಂತಿ ನಡೆಯಲಿದೆ. ಎಲ್ಲರೂ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಶ್ರೀ ಬಸವೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಬಸವ ಜಯಂತಿ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಂತೆ ಆ ದಿನ ಬೆಳಿಗ್ಗೆ 6 ಗಂಟೆಗೆ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ನಡೆಯಲಿದೆ. ಮಹಾಮಂಗಳಾರತಿ ಆದ ನಂತರ ಬಸವೇಶ್ವರ ಸ್ವಾಮಿ ರಥೋತ್ಸವ ಮತ್ತು ಕರ್ನಾಟಕ ಸರ್ಕಾರದಿಂದ ಬೆಳ್ಳಿ ರಥದಲ್ಲಿ ಬಸವ ಪ್ರತಿಮೆಯನ್ನು ಬಸವ ಪುತ್ಥಳಿಯನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅದನ್ನು ಮೆರವಣಿಗೆ ಶುರುವಾಗುತ್ತದೆ. ಅದಕ್ಕೆ ಜಿಲ್ಲಾಧಿಕಾರಿಗಳಂತ ಸತ್ಯಮಾರವರು ನೆರವೇರಿಸಿದ್ದಾರೆ. ಆ ದಿನ ನಂತರ ಮೆರವಣಿಗೆ ನಗರದ ಮುಖ್ಯ ಬೀದಿಗಳಲ್ಲಿ ಪ್ರವಾಸ ಮಾಡಿ ಹಾಸನದ ಕಲಾಕ್ಷೇತ್ರಕ್ಕೆ ತಲುಪೋದು. ನಂತರ ನಾವೆಲ್ಲರೂ ಕೂಡ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು. ನಂತರ ನಮ್ಮ ಪ್ರಸಾದ ವಿನಿಯೋಗ ಇದೆ. ಹೀಗೆ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಬಿಎಂ ಭುವನಾಕ್ಷ, ಪ್ರಧಾನ ಕಾರ್ಯದರ್ಶಿ ಇಎಂ ರುದ್ರಕುಮಾರ್, ರವಿಕುಮಾರ್, ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಸಹ ಕಾರ್ಯದರ್ಶಿ ಎಚ್ ಮಲ್ಲಿಕಾರ್ಜುನ್ ಇದ್ದರು. ಜೈ ಕರ್ನಾಟಕ ಸಂಘ ಬೆಳ್ಳೆಕೆರೆ ವತಿಯಿಂದ ಆಯೋಜಿಸಲಾದ ಕೊಕ್ಕೋ ರೆಕ್ಕೆ ಪುಕ್ಕ 2025 ಮಕ್ಕಳ ರಂಗಶಿಬಿರದ ಸಮಾರೋಪ ಸಮಾರಂಭ ಭಾನುವಾರ ಸಂಜೆ ಪೂರ್ಣಚಂದ್ರ ತೇಜಸ್ವಿ ರಂಗಮಂದಿರದಲ್ಲಿ ವೈಭವದಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿಗಳ ಕಲಾ ಪ್ರದರ್ಶನದ ಜೊತೆಗೆ ಮೂರ್ಖಣ್ಣು ಗುಡ್ಡದಲ್ಲಿ ಚಂದಿರನಿಲ್ಲದ ರಾತ್ರಿ ಎಂಬ ಮಕ್ಕಳ ನಾಟಕ ಪ್ರದರ್ಶನವೂ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಚಿನ್ ಎನ್ಜಿ ವಹಿಸಿದರು. ಖ್ಯಾತ ರಂಗ ನಿರ್ದೇಶಕರಾದ ಶ್ರೀ ಸಿ ಬಸವಲಿಂಗಯ್ಯ ಹಾಗೂ ಸಮಾಜ ಸೇವಕ ಶಿವಶಂಕರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸದಸ್ಯರು ಭಾಗಿಯಾಗಿ ಮಕ್ಕಳ ಪ್ರತಿಭೆಗೆ ಸ್ಪಂದಿಸಿದರು. ಸುಮಾರು 30 ಮಕ್ಕಳು ಇದರಲ್ಲಿ ಭಾಗವಹಿಸಿದರು. ಕೆಲವರು ಅನಿವಾರ್ಯ ಕಾರಣದಿಂದಾಗಿ ಮಧ್ಯ ಸ್ವಲ್ಪ ದಿವಸ ಆಚೆ ಹೋಗಬೇಕಾಯಿತು, ಆದರೂ ಬಂದು ಸೇರಿಕೊಂಡಿದ್ದಾರೆ.
ಇವತ್ತು ಇದರ ಸಮಾರೋಪ ಸಮಾರಂಭ ನಡೀತಾ ಇದೆ. ಜೊತೆಯಲ್ಲಿ ಮಕ್ಕಳ ಕಲಿಕೆಯ ಪ್ರದರ್ಶನ ನೀವು ಈಗಾಗಲೇ ಸುತ್ತ ಇಲ್ಲಿ ಏನು ನಡೆದಿದೆ ಅದು ನೀವು ನೋಡಿದ್ದೀರಿ. ಚಿತ್ರಗಳಾಗಿರ್ಬೋದು ಅಥವಾ ಬೇರೆ ಈ ಮಣ್ಣಲ್ಲಿ ರಚಿಸಿದ ಕಲಾಕೃತಿಗಳಾಗಿರ್ಬೋದು, ಅಥವಾ ಇಷ್ಟು ದಿವಸಗಳಲ್ಲಿ ಮಕ್ಕಳು ಅನೇಕ ವಿಷಯಗಳನ್ನು ಕಲಿತಿದ್ದಾರೆ. ಆದರೆ ಅದೆಲ್ಲವನ್ನೂ ನಿಮಗೆ ಮಕ್ಕಳು ತಂದೆ ತಾಯಿಗಳ ಜೊತೆ ಮಾತಾಡುವಾಗ ಅರಿವಿಗೆ ಬರುತ್ತೆ, ಅವರ ನಡವಳಿಕೆಯಲ್ಲಿ ಅರಿವಿಗೆ ಬರುತ್ತೆ. ಇದು ನಿಜವಾಗಿ ಒಂದು ರಂಗಶಿಬಿರ. ಎಲ್ಲ ಸಕಲೆಂಟು ಜೀವಿಗಳು ಕೂಡ ಅವು ಜೀವ ಇದೆ, ಅವು ಊಟ ಮಾಡ್ತವೆ, ಅವು ಬದುಕಿದೆ ಅನ್ನೋದು ನಾವು ಹೇಳಲ್ಲ. ಯಾಕಂದ್ರೆ ಮನುಷ್ಯ ಮೆದುಳಿಗೆ ಹೆಚ್ಚು ಕೆಲಸ ಕೊಟ್ಟಿದ್ದಾನೆ, ಬುದ್ಧಿಗೆ ಅಂತ. ಆದ್ರೆ ಎಲ್ಲ ಈ ತರ ತಾರತಮ್ಯಗಳನ್ನ ಸೃಷ್ಟಿಯಾಗೋದೇ ನಾವು ಮೈಂಡ್ ಅಲ್ಲೇ. ಇದನ್ನೇ ಮೈಂಡ್ ಸೆಟ್ ಅಂತೀವಿ. ನಮ್ಮ ಶಿಕ್ಷಣವೂ ಆ ತರ ಮೈಂಡ್ ಸೆಟ್ ಇದೆ. ಆದ್ರೆ ಜಾಸ್ತಿ ಲರ್ನಿಂಗ್ ಮಾಡ್ಬೇಕಲ್ಲ. ಮಕ್ಕಳಿಗೆ ನಾವು ಏನು ಬಾಲ್ಯದಲ್ಲಿ ಕೊಡ್ತಾ ಹೋಗ್ತೀವಿ, ಒಂದು ಶಿಕ್ಷಣ ಇರಲಿ, ಮ್ಯಾಥಮೆಟಿಕ್ಸ್ ಇರಲಿ, ಸೈನ್ಸ್ ಇರಲಿ, ಬೆಳೀತಾ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವುದೇ ಬಂಧನ ಇರಲ್ಲ, ಮುಕ್ತವಾಗಿರ್ತದೆ. ನೀವು ನೃತ್ಯ ಮಾಡ್ತಾರೆ, ಪ್ರಶ್ನೆ ಮಾಡಿದ್ರೆ. ಆದ್ರೆ ನಮ್ಮ ಶಿಕ್ಷಣದ ಪ್ರಶ್ನೆ ಏನಾಗಿದೆ ಅಂದ್ರೆ ಪ್ರಶ್ನೆ ಮಾಡೋದೇ ಅಪರಾಧ ಆಗಿದೆ. ಅದಕ್ಕೆ ನಾನು ಇಂಡಸ್ಟ್ರಿಯಲ್ಲಿ ವೈಚಾರಿಕ ಸಂಜೆ ದಿನಪತ್ರಿಕೆ ಮತ್ತು ಮಹಿಳಾ ಜಾಗೃತಿ ಅಸೋಸಿಯೇಷನ್ ಸಕಲೇಶಪುರ ವತಿಯಿಂದ ಹಾನುಬಾಳು ಗ್ರಾಮ ಪಂಚಾಯಿತಿಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಜ್ಞಾನಸೂರ್ಯ ಸಭಾಂಗಣದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಹಾಗೂ ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡಕ್ಕೆ ಸಂಬಂಧಪಟ್ಟ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಾನುಬಾಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸಂತೋಷ್ ಉದ್ಘಾಟನೆ ಮಾಡಿ, ಈ ಕಾರ್ಯಕ್ರಮದ ಉಪಯೋಗವನ್ನ ಗ್ರಾಮಸ್ಥರು ಪಡೆದುಕೊಳ್ಳಿ, ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ ವೈಚಾರಿಕ ಸಂಜೆ ದಿನಪತ್ರಿಕೆ ಹಾಗೂ ಮಹಿಳಾ ಜಾಗೃತಿ ಅಸೋಸಿಯೇಷನ್ ಅವರಿಗೆ ಧನ್ಯವಾದಗಳು ಎಂದು ಹೇಳಿದರು. ನಮಸ್ಕಾರಗಳನ್ನು ತಿಳಿಸ್ತಾ, ಇಂದು ಹಾನುಬಾಳು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯ ವೈಚಾರಿಕ ಸಂಜೆ ದಿನಪತ್ರಿಕೆ ಹಾಗೂ ಮಹಿಳಾ ಜಾಗೃತಿ ಅಸೋಸಿಯೇಷನ್ ಸಕಲೇಶಪುರ ಉಚಿತ ನೇತ್ರ ತಪಾಸಣೆ ಶಸ್ತ್ರಚಿಕಿತ್ಸೆಗೆ ಸ್ವಾಗತವನ್ನು ಕೋರ್ತಾ, ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಹಾನುಬಾಳಿನ ಅಭಿವೃದ್ಧಿ ಅಧಿಕಾರಿಯವರಾಗಿರ್ತಕ್ಕಂಥ ಹರೀಶ್ ಸರ್ ಅವರೇ, ನಮ್ಮ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದ ನಿಶ್ಚಯ ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಆಶಾ ಕಾರ್ಯಕರ್ತರೇ ಹಾಗೂ ಹಾನುಬಾಳಿನ ಸಮಸ್ತ ನಾಗರಿಕ ಬಂಧುಗಳೇ, ಈ ಒಂದು ಉಚಿತ ನೇತ್ರ ತಪಾಸಣೆ ನಿಜವಾಗ್ಲೂ ಸಂತೋಷವಾಗ್ತಾ ಇದೆ. ಏಕೆಂದ್ರೆ ನಾವು ಇಲ್ಲಿಂದ ಸಕಲೇಶಪುರ, ಹಾಸನ ಇಲ್ಲ ಮಂಗಳೂರು ಹೋಗ್ಬೇಕಾಗ್ತದೆ ಹೆಚ್ಚಿನ ಚಿಕಿತ್ಸೆಗೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಮಹಿಳಾ ಅಸೋಸಿಯೇಷನ್ ಜಾಗೃತಿ ಇದರಲ್ಲಿ ನಮ್ಮ ಹಾನುಬಾಳು ಗ್ರಾಮ ಪಂಚಾಯತಿಯಲ್ಲಿ ಬಂದು ಈ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತುಂಬಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶಿಬಿರಕ್ಕೆ ಚಾಲನೆ ನೀಡಿದ ತಾಲೂಕು ಆರೋಗ್ಯಾಧಿಕಾರಿ ಮಹೇಶ್ ಮಾತನಾಡಿ, ಮನುಷ್ಯನಿಗೆ ಆರೋಗ್ಯ ಅತಿ ಮುಖ್ಯವಾದದ್ದು, ಅದನ್ನ ಪಡೆದುಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಆದಷ್ಟು ಆಹಾರ ಪದ್ಧತಿಯ ಕ್ರಮವನ್ನ ಆರೋಗ್ಯದ ದೃಷ್ಟಿಯಿಂದ ಕಾಲಕಾಲಕ್ಕೆ ಬದಲಾಯಿಸುತ್ತಾ ಹೋಗಬೇಕು. ಬಿಸಿಲು ಕಾಲದಲ್ಲಿ ನೀರಿನ ಅವಶ್ಯಕತೆ ಅಧಿಕವಾಗಿದ್ದು ಹೆಚ್ಚು ನೀರನ್ನ ಕುಡಿಯುವುದರಿಂದ ಬಿಸಿಲಿನಿಂದ ಆಗುವ ಅನಾರೋಗ್ಯವನ್ನ ತಪ್ಪಿಸಬಹುದು. ಇಂತಹ ಆರೋಗ್ಯ ಕಾರ್ಯಕ್ರಮಗಳನ್ನು ಜನರು ಹೆಚ್ಚು ಸದುಪಯೋಗ ಪಡೆದುಕೊಳ್ಳಲು ತಾವು ತಿಳಿದುಕೊಂಡು ಇತರರಿಗೂ ಹೇಳುವ ಮೂಲಕ ಇದರ ಪ್ರಯೋಜನವನ್ನು ಪಡೆಯುವಂತಾಗಬೇಕು ಎಂದರು. ವಿವಿಧ ಸಂಘಟನೆಗಳು, ಇಲಾಖೆ ಹಾಗೂ ಪತ್ರಿಕೋದ್ಯಮ ಸಂಘದ ವತಿಯಿಂದ ಏನು ಇವತ್ತು ನೇತ್ರ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದ್ದೀರ, ಇದು ನಿಜಕ್ಕೂ ಶ್ಲಾಘನೀಯವಾದದ್ದು. ತಮ್ಮೆಲ್ಲರೂ ಈ ವಿಷಯವಾಗಿ ಅಭಿನಂದಿಸುತ್ತಾ, ಈಗಾಗಲೇ ನಿಮಗೆ ವೈದ್ಯರಿರ್ಬೋದು, ಹರೀಶರಿರ್ಬೋದು, ಇನ್ನಿತರಿರ್ಬೋದು ಕಣ್ಣಿನ ಮಹತ್ವ ತಪಾಸಣೆ. ಕಾರ್ಯಕ್ರಮದಲ್ಲಿ ಹಾನುಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಶೆಟ್ಟಿ, ಹಾನುಬಾಳು ಪ್ರಾಥಮಿಕ ಆರೋಗ್ಯಾಧಿಕಾರಿ ನಿಶ್ಚಯ್, ವೈಚಾರಿಕ ದಿನಪತ್ರಿಕೆ ಸಂಪಾದಕರಾದ ಬ್ಯಾಕರವಳ್ಳಿ ವೆಂಕಟೇಶ್, ಮಹಿಳಾ ಜಾಗೃತಿ ಅಸೋಸಿಯೇಷನ್ ಅಧ್ಯಕ್ಷರಾದ ಕಲ್ಪನಾ ಕೀರ್ತಿ ಹಾಗೂ ಆದಿಚುಂಚನಗಿರಿ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಶಹನಾ ಹಾಗೂ ಡಾಕ್ಟರ್ ಅಶ್ವಿನಿ, ಮಹಿಳಾ ಜಾಗೃತಿ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಕಾವ್ಯ ಕಸಗನಹಳ್ಳಿ, ವೈಚಾರಿಕ ಪತ್ರಿಕೆ ತಾಲೂಕು ವರದಿಗಾರರಾದ ಅರುಣ್ ಗೌಡ, ಕರುನಾಡ ವಿಜಯ ದಿನಪತ್ರಿಕೆಯ ಸಂಪಾದಕರಾದ ಚಂದನ್ ಗೌಡ ಹಾಗೂ ಸಂತೋಷ್ ಸೇರಿದಂತೆ ಇನ್ನಿತರರಿದ್ದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಜಾರಿಗಾಗಿ ಹಾಗೂ ತಕ್ಷಣವೇ ಕೆಲಸ ನೀಡಲು ಆಗ್ರಹಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಹಿಳಾ ಸಂಘಟನೆ ರಾಜ್ಯ ಕಾರ್ಯದರ್ಶಿ ದೇವಿ ಮಾತನಾಡಿ, ನರೇಗಾ ಯೋಜನೆಯಡಿ ಕೂಲಿಗಾರರಿಗೆ ನೀಡದೆ ಯಂತ್ರಗಳ ಮೂಲಕ ಕೆಲಸ ಮಾಡುತ್ತಿರುವುದು ಖಂಡನೀಯ. ಕೂಡಲೇ ಕೂಲಿಗಾರರಿಗೆ ಕೆಲಸ ನೀಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಪೇಮೆಂಟ್ಗಳಾಗಿಲ್ಲ, ಯಾಕೆಂದ್ರೆ ನೀವು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀರಿ.
ತಿಂಗಳ ಹಣ ಬರುತ್ತೆ, ನಾವು ಮನೆ ಸಂಸಾರಕ್ಕಾಗುತ್ತೆ, ಜೀವನಕ್ಕಾಗುತ್ತೆ. BP ಶುಗರ್ ಇರ್ತೀವಿ, ಮಾತ್ರೆ ತಗೋಕ್ಕಾಗುತ್ತೆ. ಏನೋ ಆಗಿಲ್ಲ ಅಂದ್ರೆ ನೀವು ಇನ್ನೊಬ್ರ ಹತ್ರ ಸಾಲ ಮಾಡಿರ್ತೀರಿ, ಅದು ಕಟ್ಟಕ್ಕಾಗಲಿಲ್ಲ ಅಂದ್ರೆ ಇನ್ನೊಬ್ರ ಹತ್ರ ಸಾಲ ಮಾಡಿರ್ತೀರಿ. ಈ ಉದ್ಯೋಗ ಖಾತ್ರಿ ಕೆಲಸ ನಂಬ್ಕೊಂಡು ನಾವು ಸಾಲನೆ ಮಾಡ್ಕೊಂಡು ಹೋದ್ರೆ ಜೀವನ ಮಾಡೋದು ಹೇಗೆ? ಈ ಥರದಲ್ಲಿ ಆಯ್ತಿದೆ. ಈಗ ನಾವು ಇಂಜಿನಿಯರ್ ಕೇಳಿದ್ರೆ BFR ಕೇಳಿ ಅಂತಾರೆ, BFR ಕೇಳಿದ್ರೆ PDR ಕೇಳಿ ಅಂತಾರೆ. ಇವ್ರು 3 ಜನರು ಒಗ್ಗೂಡಿ ನಮಗೆ ಒಟ್ಟಾರೆ ಸೇರಿ ಕೆಲಸ ಕೊಡಬೇಕು. ಒಟ್ಟಾರೆ ಸೇರಿ ಕೆಲಸ ಕೊಡದೇ ಇದ್ದಾಗ ನಾವು ಹೋರಾಟ ಮಾಡಲೇಬೇಕು. ಈಗ ನಮೂನೆ 7 ಕೊಟ್ಟಿವಿ, ಈಗ ಅದನ್ನೇ ನಂಬ್ಕೊಂಡು ನಾವು ಕೂಲಿ ಮಾಡ್ತಾ ಇದ್ದೀವಿ. ಈಗ ಈ ಕೂಲಿ ಟೈಮಲ್ಲಿ, ಉದ್ಯೋಗಾರ್ಥಿ ಟೈಮಲ್ಲಿ ಈ ಕೆಲಸ ಮಾಡ್ಕೊಂಡು ಬಾಕಿ ಟೈಮಲ್ಲಿ ರೈತರ ಕೆಲಸ ಮಾಡೋಣ. ನಾವು ರೈತರ ಮಕ್ಕಳೇ, ರೈತರ ವಿರೋಧಿ ಎಲ್ಲ ನಾವು. ರೈತರು ಕಬ್ಬು ಕಡಿ ಕಾಲದಲ್ಲಿ ಕಬ್ಬು ಕಡಿಬೋದು, ಭತ್ತ ನೆಡು ಕಾಲದಲ್ಲಿ ಭತ್ತ ನೆಡ್ಬೋದು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷೆ ಲತಾ, ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಕಾರ್ಯದರ್ಶಿ ದೇವಿ, ಜಿಲ್ಲಾಧ್ಯಕ್ಷೆ ಲತಾ, ಸುಶೀಲಾ, ಪ್ರೇಮ, ನಾಗರತ್ನ, ಮಹದೇವಮ್ಮ, ರೂಪಾ, ರತ್ನಮ್ಮ, ಚಿಕ್ಕಸ್ವಾಮಿ, ನಾಗರಾಜು ಸೇರಿದಂತೆ ನೆಲಮಾಕನಹಳ್ಳಿ, ಹಿಟ್ಟನಹಳ್ಳಿ, ಕೊಪ್ಪಲು, ಟೇಕೆಹಳ್ಳಿ ಘಟಕ ಕಾರ್ಯಕರ್ತರು ಹಲವರು ಇದ್ದರು. ಕಾವೇರಿ ಆರತಿ ಹೆಸರಿನಲ್ಲಿ ಸಾರ್ವಜನಿಕ ಹಣದ ಲೂಟಿ ಮತ್ತು ಸರ್ಕಾರದ ಅವೈಜ್ಞಾನಿಕ ನಡೆಯನ್ನ ಖಂಡಿಸಿ ಜನವಾದಿ ಮಹಿಳಾ ಸಂಘಟನೆ ಮತ್ತು ಪ್ರಾಂತ ರೈತ ಸಂಘದ ವತಿಯಿಂದ ಮಳವಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ರಾಜ್ ಮಾತನಾಡಿ, ಜಿಲ್ಲೆಯ ಹಳ್ಳಿಗಳಿಗೆ ಕುಡಿಯಲು ಶುದ್ಧವಾದ ಕಾವೇರಿ ನೀರಿಲ್ಲ ಹಾಗೂ ಮಳವಳ್ಳಿ ತಾಲೂಕಿನ ರೈತರ ಜಮೀನುಗಳಿಗೆ ವ್ಯವಸಾಯ ಮಾಡಲು ಸಮರ್ಪಕವಾಗಿ ನೀರು ಕೊಡಲು ಸಾಮರ್ಥ್ಯವಿಲ್ಲದ ಸರ್ಕಾರ ಕಾವೇರಿ ಆರತಿ ಹೆಸರಿನಲ್ಲಿ ಸಾರ್ವಜನಿಕರ 92 ಕೋಟಿ ಹಣವನ್ನು ದುಂದುವೆಚ್ಚ ಮಾಡುತ್ತಿರುವುದರ ಹಿಂದೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಹಣದ ಲೂಟಿಗೆ ದಾರಿಯಾಗಿದೆ ಎಂದು ಆರೋಪಿಸಿದರು. ಘಟನೆ ನಾವು ಮಳವಳ್ಳಿಯ KSRTC ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇರತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, KRSನಲ್ಲಿ ರಾಜ್ಯ ಸರ್ಕಾರ ಕಾವೇರಿ ಆರತಿಯ ಹೆಸರಿನಲ್ಲಿ ಸಾರ್ವಜನಿಕರ ಹಣವನ್ನು 92 ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನು ದುಂದುವೆಚ್ಚ ಮಾಡಲಿಕ್ಕೆ ಹೊರಟಿದೆ. ನಾವು ಕೇಳ್ತಾ ಇದ್ದೀವಿ, ಈ 92 ಕೋಟಿ ರೂಪಾಯಿ ಹಣವನ್ನು ನೀವು ಸಾರ್ವಜನಿಕರ ಹಣವನ್ನು ಖರ್ಚು ಮಾಡೋದ್ರ ಮುಖಾಂತರವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ, ಮಂಡ್ಯ ಜಿಲ್ಲೆಯ ಕೃಷಿ ಕೂಲಿಕಾರರಿಗೆ, ಮಂಡ್ಯ ಜಿಲ್ಲೆಯ ಇತರ ನಾಗರಿಕರಿಗೆ ಯಾವ ರೀತಿಯಾದಂತಹ ಅನುಕೂಲತೆಯನ್ನು ನೀವು ಕಲ್ಪಿಸಲಿಕ್ಕೆ ಹೊರಟಿದ್ದೀರಿ ಅಂತೇಳಿ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂತಹ ಹಲವಾರು ಸರ್ಕಾರಿ ಶಾಲೆಗಳಿಗೆ ವೇಸ್ಟ್ಗಳನ್ನು ಹಾಕಲಿಕ್ಕೆ ಯೋಗ್ಯತೆ ಇಲ್ಲ, ಸರ್ಕಾರಿ ಕಟ್ಟಡಗಳನ್ನು ದುರಸ್ತಿ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ NL ಭರತ್ರಾಜ್, ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ, ಅಧ್ಯಕ್ಷರಾದ DK ಲತಾ, ಜಯಶೀಲಾ ಇತರರು ಉಪಸ್ಥಿತರಿದ್ದರು. ಕೇರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಹರಿಹರಪುರ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಪ್ರಯುಕ್ತ ಗ್ರಾಮದಲ್ಲಿ ಬೆಳ್ಳಿ ರಥದ ಮೂಲಕ ಬಾಬಾ ಸಾಹೇಬ್ ಭಾವಚಿತ್ರವನ್ನು ಅದ್ಧೂರಿ ಮೆರವಣಿಗೆ ನಡೆಸಿದರು. ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದ ಮುಖಂಡ ಹರಿಹರಪುರ ನರಸಿಂಹ, ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳು ಕೊನೆಗೊಳ್ಳಬಾರದು. ಬಾಬಾ ಸಾಹೇಬ್ರ ಸಂದೇಶಗಳನ್ನು ಎದೆಯೊಳಗೆ ಇಳಿಸಿಕೊಂಡು ಸಮಾಜದಲ್ಲಿ ಒಡೆದು ಹೋಗುತ್ತಿರುವ ಎಲ್ಲಾ ಜಾತಿ ಸಮುದಾಯಗಳನ್ನು ಒಗ್ಗೂಡಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಪರ್ವತರಾಜ್, ಕೃಷ್ಣಯ್ಯ, ರಾಮಚಂದ್ರ, ಜಗದೀಶ್, ಸುನೀಲ್ ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರಸಭೆ ಅಧ್ಯಕ್ಷರಾಗಿ ಗುದ್ದಾಟ, ಪ್ರೀತಂ ಗೌಡ ಮಾಸ್ಟರ್ ಪ್ಲಾನ್ಗೆ ಶ್ರೇಯಸ್ ಪಟೇಲ್ ಸಾಥ್, ರೇವಣ್ಣಗೆ ತೀವ್ರ ಮುಖಭಂಗ, ಗೆದ್ದು ಬೇಗಿದ ಚಂದ್ರೇಗೌಡ. ರಾಜ್ಯದಲ್ಲಿ ದೋಸ್ತಿ ಇದ್ದು ಇಲ್ಲಿ ಮಾತ್ರ ಬಿಜೆಪಿ ನಮ್ಮ ವಿರುದ್ಧ ಇದೆ, ಇದನ್ನ ಕುಮಾರಸ್ವಾಮಿ, ದೇವೇಗೌಡರು ಗಮನಿಸುತ್ತಿದ್ದಾರೆ, ಮುಂದೆ ಏನಾಗಲಿದೆ ನೋಡೋಣ ಎಂದ ಸೂರಜ್ ರೇವಣ್ಣ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಒಂದಾಗಿಲ್ಲ, ವ್ಯಕ್ತಿತ್ವ ಅಭಿವೃದ್ಧಿ ನೋಡಿ ಚಂದ್ರೇಗೌಡರನ್ನ ಬೆಂಬಲಿಸಿದ್ದೇವೆ, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.